ಇವತ್ತು ನಾ ತೋರಿಸೋ ಚಿಕನ್ ಸಾರು ರೆಸಿಪಿ ನಿಮ್ಮ ಮನೆಯೊಳಗೆ ಎಲ್ಲರಿಗೂ ಫೇವ್ರೇಟ್ ಆಗೋದಂತೂ ಗ್ಯಾರಂಟಿ ನೋಡ್ರಿ. ಬರ್ರಿ ಇದನ್ನು ನಾನು ಹ್ಯಾಂಗೆ ಮಾಡೀನಂತ ನೋಡ್ಕೊಳ್ಳೋಣಂತ. ಫಸ್ಟ್ ನಾನು 2 ಉಳ್ಳಾಗಡ್ಡಿ ತೊಗೊಂಡು ಒಂದು ಸ್ವಲ್ಪ ಒಣ ಕೊಬ್ಬರಿ, ಟೊಮ್ಯಾಟೊ ಎಲ್ಲನೂ ಏನು ಮಾಡೀನಪ್ಪ ಅಂದ್ರೆ ಗ್ಯಾಸ್ ಮೇಲೆ ಸುಟ್ಕೊಂಡಿನಿ. ನನಗೆ ಗೊತ್ತಿತ್ತು ಗ್ಯಾಸ್ ಮೇಲೆ ಸುಡಬಾರ್ದು ಹಂಗೆ ಹಿಂಗೆ ಅಂತ ಕಮೆಂಟ್ ಮಾಡ್ತೀರಿ. ಸೊ ನಮ್ಮ ಹತ್ರ ಒಲೆ ಇಲ್ಲ, ಸೊ ನಮಗೆ ಬೇರೆ ಆಪ್ಷನ್ ಇಲ್ಲ. ಸೊ ನಾವಿಲ್ಲಿ ಗ್ಯಾಸ್ ಮೇಲೆ ಸುಟ್ಕೋತೀವಿ. ನಿಮ್ಮ ಹತ್ರ ಒಲೆ ಇದ್ರೆ ಪ್ಲೀಸ್ ಒಲೆ ಮೇಲೆ ಸುಟ್ಕೋರಿ. ಆಮೇಲೆ ನಾನಿಲ್ಲಿ ಕೊಬ್ಬರಿನ ಏನು ಮಾಡೀನಿ ಸಣ್ಣಂಗೆ ಹೆರ್ಚ್ಕೊಂಡು ಒಣ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಆಮೇಲೆ ಶುಂಠಿ ಎಲ್ಲನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೋದು. ಆಮೇಲೆ ಇಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಆಮೇಲೆ ಎಲ್ಲ ನಿಮ್ಮ ಕಡೆ ಏನೇನು ಮಸಾಲೆ ಇರ್ತೈತೆ ನೋಡಿರಿ ಎಲ್ಲನೂ ಯೂಸ್ ಮಾಡ್ಬೋದು. ನಾನು ಇಲ್ಲಿ ಕರಿಮೆಣಸು, ಲವಂಗ, ಆಮೇಲೆ ಒಂದು ಸ್ವಲ್ಪ ಜೀರಿಗೆ ಪೌಡರ್ನ ಯೂಸ್ ಮಾಡೀನಿ. ಚಿಕನ್ ಮ್ಯಾರಿನೇಷನ್ಗೆ ಚಿಕನ್ನ ಕಟ್ ಮಾಡಿಕೊಂಡು ಚೆನ್ನಾಗಿ ವಾಶ್ ಮಾಡಿಕೊಂಡು ಲಿಂಬೆಹಣ್ಣು, ಅರಿಶಿನ ಪುಡಿ, ಉಪ್ಪು ಎಲ್ಲ ಹಾಕ್ಕೊಂಡು ಅದನ್ನು ಮ್ಯಾರಿನೇಷನ್ ಮಾಡೋಕೆ ಇಟ್ಟೀನಿ. ಟೊಮ್ಯಾಟೊ, ಉಳ್ಳಾಗಡ್ಡಿ, ಕೊತ್ತಂಬರಿ ಮತ್ತು ಒಂದು ಸ್ವಲ್ಪ ಪುದೀನ ಹಾಕ್ಕೊಂಡು ಚೆನ್ನಾಗಿ ನಾವು ಪೇಸ್ಟ್ ಮಾಡಿ ಇಟ್ಕೊಂಡಿನಿ. ನೀವು ಇದನ್ನು ಒಳ್ಳಾಗ ಕುಟ್ಕೊಂಡ್ರೆ ಮಸ್ತ್ ಆಗ್ತೈತೆ ನೋಡಿರಿ. ಕೊಬ್ಬರಿ ನಾವು ಒಳ್ಳಾಗ ಕುಟ್ಟಿದ್ದು ಮಾಡಿದ್ರೆ ಟೇಸ್ಟೇ ಬೇರೆ ನೋಡಿರಿ. ಆಮೇಲೆ ನಾ ಇಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಮತ್ತು ಅದು ಮ್ಯಾರಿನೇಷನ್ ಮಾಡಿರುವಂಥ ಚಿಕನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತೀನಿ. ಅದು ನೀರು ಬಿಟ್ಟು ನೀರೆಲ್ಲ ಒಂದು ಸ್ವಲ್ಪ ಹೋಗಬೇಕು, ಅಲ್ಲಿ ತನಕ ಚಿಕನ್ನ ಫ್ರೈ ಮಾಡಬೇಕು, ಅಂದ್ರೇ ಟೇಸ್ಟ್ ಬರ್ತೈತಿ. ಆಮೇಲೆ ಖಾರ, ಒಂದು ಸ್ವಲ್ಪ ಮಸಾಲೆ, ಯಾವ್ಯಾವ ಮಸಾಲೆ ಹಾಕಿನಪ್ಪ ಅಂತಂದ್ರೆ ನೋಡಿರಿ ಗರಂ ಮಸಾಲ, ಜೀರಾ ಪೌಡರ್, ಆಮೇಲೆ ಚಿಕನ್ ಮಸಾಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲಿ ಹಾಕಿಬಿಟ್ಟು ನಾ ಏನು ಮಾಡೀನಿ ಚೆನ್ನಾಗಿ ಇದನ್ನು ಇನ್ನೊಂದು ಸತಿ ಫ್ರೈ ಮಾಡ್ಕೊಂಡಿನಿ. ನೀರು ಒಂದು ಸ್ವಲ್ಪ ಕಮ್ಮಿ ಆಗೈತಿ, ಎಣ್ಣೆ ಬಿಡಾಕತ್ತೈತಿ ಚಿಕನ್ ಅಂತ ಅಂದಮೇಲೆ ನೀವೇನು ಮಾಡಿಟ್ಕೊಂಡಿರ್ತಿರಲ್ಲ ಪೇಸ್ಟ್, ಆ 2 ಪೇಸ್ಟ್ನ ಹಾಕ್ಕೊಂಡು ಚೆನ್ನಾಗಿ ನೀವು ಇಲ್ಲಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ ನಂತರ ಇಲ್ಲಿ ನೀವು ನೀರು ಹಾಕಬೇಕಾದ್ರೆ ಇಲ್ಲಿ ಬಿಸಿನೀರಾದರೂ ಹಾಕ್ಬೋದು, ಇಲ್ಲಾಂದ್ರೆ ತಣ್ಣೀರಾದರೂ ಹಾಕ್ಬೋದು. ಕುಕಿಂಗ್ ಟೈಮ್ ಕಮ್ಮಿ ಆಗಬೇಕಾಗಿತ್ತಂದ್ರೆ ನೀವು ಇಲ್ಲಿ ಬಿಸಿನೀರನ್ನ ಹಾಕ್ರಿ. ಕುಕಿಂಗ್ ಟೈಮ್ ನಿಮಗೆ ನಡೀತಿತ್ತಪ್ಪ ಅಂದ್ರೆ ಇಲ್ಲಿ ತಣ್ಣೀರನ್ನ ಆ್ಯಡ್ ಮಾಡ್ಕೊಳ್ಳಿ. ತಣ್ಣೀರು ಹಾಕಿದಂದ್ರೆ 2 ರಿಂದ 3 ಸಿಟಿ ಹಾಕ್ರಿ. ಬಿಸಿನೀರು ಹಾಕಿದ್ರಂದ್ರೆ 2 ಸಿಟಿ ಸಾಕು. 2 ಸಿಟಿ ಆದಮೇಲೆ ನೀವು ತೆಗೆದು ಇನ್ನೊಂದು ಪಾತ್ರೆ ಒಳಗೆ, ನಿಮ್ಮ ಕುಕ್ಕರ್ ಏನಾದರೂ ಸಣ್ಣದಿತ್ತಂದ್ರೆ ಇನ್ನೊಂದು ಪಾತ್ರೆ ಒಳಗೆ ತೆಗೆದು ಚೆನ್ನಾಗಿ ಲೋ ಫ್ಲೇಮ್ನಾಗ ನೀವು ಏನಾರೇ ಬಾಯ್ಲ್ ಮಾಡಿದ್ರಂದ್ರೆ ಮಸ್ತ್ ಚಿಕನ್ ಸಾರು ರೆಡಿ ನೋಡಿರಿ. ಕಟಿ ರೊಟ್ಟಿ ಆಗಲಿ, ಚಪಾತಿ ಆಗಲಿ, ಬಿಸಿ ರೊಟ್ಟಿ ಆಗಲಿ ಎಲ್ಲರ ಜೊತೆ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನಾ ಇಲ್ಲಿ ಕಟಿ ರೊಟ್ಟಿ ಮಸ್ತಾಗಿ ಕಲ್ಸ್ಕೊಂಡು ತಿನ್ನೋಣ, ನನಗೆ ಭಾಳ ಇಷ್ಟ ಆಗ್ತೈತೆ ಚಿಕನ್ ಸಾರು. ಸೊ ನಾ ಇಲ್ಲಿ ಹಿಂಗೆ ತಿನ್ನತ್ತೀನಿ. ನೀವು ನಿಮ್ಮ ಮನೆಯೊಳಗೆ ರೆಸಿಪಿ ಟ್ರೈ ಮಾಡಿ ಹೆಂಗೆ ಅನ್ಸಂತ ಹೇಳ್ರಿ. ಈ ವಿಡಿಯೋ ನಿಮ್ಗೆಲ್ಲರಿಗೂ ಯೂಸ್ಫುಲ್ ಆಗೈತೆ ಅಂತ ಅನ್ಕೊತೀನಿ ರೀ.